ನಮಸ್ಕಾರ. ನಾನು ಪ್ರಜ್ವಲ್ ಶಾಸ್ತ್ರಿ, ಬೆಂಗಳೂರಿನ ಒಬ್ಬ ಖಗೋಳ ವಿಜ್ಞಾನಿ ಹಾಗೂ ಆಲ್ ಇಂಡಿಯಾ ಪೀಪಲ್ ಸೈನ್ಸ್ ನೆಟ್ವರ್ಕ್ನ ಕಾರ್ಯಕಾರಿ ಸಮಿತಿ ಸದಸ್ಯ. 20ನೇ ಆಗಸ್ಟಂದು ಜನವಿಜ್ಞಾನ ಆಂದೋಲನಗಳ ಸಂಘಟನೆಗಳು, ವೈಚಾರಿಕತೆ ಮೂಡಿಸುವ ಸಂಘಟನೆಗಳೆಲ್ಲ ಸೇರಿ ರಾಷ್ಟ್ರೀಯ ಮನೋವೃತ್ತಿ ದಿನಾಚರಣೆಯನ್ನು ಹಮ್ಮಿಕೊಂಡಿವೆ. ಇದು ಯಾವ ಕಾರಣಕ್ಕೆ? ನಿಮಗೆಲ್ಲ ತಿಳಿದಂತೆ 28 ಫೆಬ್ರವರಿ ಅಂದು ನಮ್ಮ ದೇಶದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಡೆಯುವುದು. ಅಂದು ರಾಮನ್ ಇಫೆಕ್ಟ್ ಎಂದು ಕರೆಯಲ್ಪಡುವಂತಹ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಪ್ರಸಿದ್ಧ ಆವಿಷ್ಕಾರವನ್ನು ನಾವು ನೆನಪಿಸಿಕೊಳ್ತೇವೆ. ಪ್ರಶಸ್ತಿ ಗಳಿಸಿದ ತಜ್ಞರು ಚಂದ್ರಶೇಖರ ವೆಂಕಟರಾಮನ್. ಆ ದಿನಾಚರಣೆಯ ನಿಟ್ಟಿನಲ್ಲಿ ದೇಶದಾದ್ಯಂತ ವೈಜ್ಞಾನಿಕ ಸಂಸ್ಥೆಗಳು ತಮ್ಮ ಲ್ಯಾಬಾರಟರಿಗಳನ್ನು ಸಾರ್ವಜನಿಕರಿಗೆ ತೆರೆದಿಡ್ತಾರೆ, ಪ್ರಯೋಗಗಳನ್ನು ನಡೆಸಿ ತೋರಿಸುತ್ತಾರೆ, ವಿಜ್ಞಾನದ ಸಫಲತೆಗಳನ್ನು ಪ್ರದರ್ಶಿಸುತ್ತಾರೆ. ಹಾಗಿರುವಾಗ ಇನ್ನೊಂದು ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆ ನಮಗೆ ಯಾಕೆ ಬೇಕು? ವಿಷಯ ಏನೆಂದರೆ, ನಮ್ಮ ಶಾಲಾ ಶಿಕ್ಷಣದಲ್ಲಿ ವಿಜ್ಞಾನವೆಂಬ ವಿಷಯ ಕಡ್ಡಾಯವಾಗಿ ನಡೆಯುತ್ತಿದ್ದರೂ ಕೂಡ ನಮ್ಮ ಸರ್ಕಾರವು ವೈಜ್ಞಾನಿಕ ಸಂಶೋಧನೆಯಲ್ಲಿ ಸಾಕಷ್ಟು ಹಣ ವಿನಿಯೋಗಿಸಿದರೂ ಕೂಡ ಮತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಿದರೂ ಕೂಡ ನಮ್ಮಲ್ಲಿ ಬಹುತೇಕ ಜನರು ವೈಜ್ಞಾನಿಕ ಮನೋವೃತ್ತಿಯುಳ್ಳವರಾಗಿಲ್ಲ. ಅವರು ವಿದ್ಯಾರ್ಥಿಗಳಿರಲಿ, ಶಿಕ್ಷಕರಿರಲಿ, ವಿದ್ಯಾವಂತರಿರಲಿ, ವಿಜ್ಞಾನಿಗಳೇ ಇರಲಿ, ವಿಜ್ಞಾನವು ಹಾಗೂ ವಿಜ್ಞಾನದ ತಳಹದಿಯ ಮೇಲೆ ನಿಂತಿರುವ ತಂತ್ರಜ್ಞಾನವು ಒಂದು ಉದ್ಯೋಗ, ಜೀವನೋಪಾಯ ಆಗಿದೆ ಹೊರತು ಒಂದು ಮನೋವೃತ್ತಿ ಆಗಿಲ್ಲ. ಇದಕ್ಕೆ ಕಾರಣ ಏನಂದರೆ, ಪ್ರತಿಯೊಬ್ಬ ಮಗುವಿನಲ್ಲಿ ಪ್ರಶ್ನಿಸುವಂತಹ ಒಂದು ಸಹಜ ಸ್ವಭಾವವಿರುತ್ತದೆ. ಆದರೆ ನಮ್ಮ ದೇಶದಲ್ಲಿನ ವಾತಾವರಣವು ಅದು ಮನೆಯಲ್ಲಿರಲಿ, ಶಾಲೆಯಲ್ಲಿರಲಿ, ಸಮಾಜದಲ್ಲಿರಲಿ ಆ ಪ್ರಶ್ನಿಸುವ ಸ್ವಭಾವಕ್ಕೆ ಉತ್ತೇಜನ ಕೊಡುವುದಿಲ್ಲ. ಭಾರತದ ಒಬ್ಬ ಪ್ರಖ್ಯಾತ ವಿಜ್ಞಾನಿಯಾಗಿದ್ದ ಅನ್ನಾ ಮಾಣಿಯವರು ಅವರ ತಂದೆಯವರಿಂದ ಕಲಿತ ವಿಷಯ ಹೇಳುತ್ತಿದ್ರು ಏನಂದರೆ, ಯಾವುದೇ ಹೇಳಿಕೆಯನ್ನು ಕೇಳಿದ ಮಾತ್ರಕ್ಕೆ ಸತ್ಯ ಎಂದು ನಂಬಬೇಡಿ, ನೀವಾಗಿಯೇ ಸಾಬೀತುಪಡಿಸಿದ ಮೇಲೆಯೇ ನಂಬಿ ಅಂತ. ಆದರೆ ಇದು ನಮ್ಮ ಸಮಾಜದಲ್ಲಿ ಸಾಮಾನ್ಯ ಪ್ರವೃತ್ತಿ ಅಲ್ಲ. ಈ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕಾಗಿ ಈ ನಮ್ಮ ಅನೇಕ ಸಂಘಟನೆಗಳನ್ನೊಡಗೂಡಿರುವ ಕರ್ನಾಟಕ ವೈಜ್ಞಾನಿಕ ಮನೋವೃತ್ತಿ ವೇದಿಕೆಯು ಒಟ್ಟಾಗಿ ಮುಂದಾಗಿದೆ ಮತ್ತು ರಾಷ್ಟ್ರೀಯ ಮನೋವೃತ್ತಿ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಅಂತೆಯೇ ಬೆಂಗಳೂರಿನ ಪ್ರಸಿದ್ಧ ಭೌತವಿಜ್ಞಾನಿ ಮತ್ತು ಗಾಂಧಿವಾದಿಯಾಗಿದ್ದ ಹೊಸೂರು ನರಸಿಂಹಯ್ಯ ಅವರು ಈ ಸಂದರ್ಭದಲ್ಲಿ ಹೇಳಿದ್ದೇನೆಂದರೆ, ವಿಜ್ಞಾನ ಜೀವನೋಪಾಯದ ಮಾರ್ಗವಾಗಬಾರದು, ಜೀವನ ಧರ್ಮವಾಗಬೇಕು ಅಂತ. ಅದೇ ರೀತಿ ಬ್ರಿಟನ್ನಿನ ಪ್ರಖ್ಯಾತ ವಿಜ್ಞಾನಿ ರೋಸಲಿಂಡ್ ಫ್ರಾಂಕ್ಲಿನ್ ಹೇಳಿದ್ದೇನೆಂದರೆ, ವಿಜ್ಞಾನ ಮತ್ತು ದೈನಂದಿನ ಬದುಕು ಇವುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ಪ್ರತ್ಯೇಕಿಸಲು ಬಾರದು ಅಂತ. ಇಡೀ ದೇಶದಲ್ಲಿ ಜನರು ಬರಿಯ ತಂತ್ರಜ್ಞಾನದ ಫಲಗಳನ್ನು ಬಳಸುವ ಕನಸುಗಳನ್ನು ಕಾಣಬೇಕು ಮಾತ್ರವಲ್ಲ, ವೈಜ್ಞಾನಿಕ ಮನೋವೃತ್ತಿಯನ್ನು ತಾಳಬೇಕು ಎಂಬುದೇ ನಮ್ಮ ಗುರಿ. ನಮಸ್ಕಾರ.